ಹಾಯ್ ಹಲೋ ಶುಭೋದಯ ಎಲ್ಲರಿಗೂ. ಇದು ಬುಧವಾರದ ವ್ಲಾಗ್ ನೋಡಿ. ಹುಣ್ಣಿಮೆಯ ಪೂಜೆ ಈ ಥರ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಆದಷ್ಟು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಬ್ರಾಹ್ಮಿ ಮುಹೂರ್ತದ ಪೂಜೆನೇ ಮಾಡ್ಕೊತೀನಿ. ಆದಷ್ಟು ನೋಡಿ, ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ತಾಯಿದ್ದೀನಿ ಅಮ್ಮನಿಗೆ. ಕಾರ್ತಿಕ ಈಗ ನಡೀತಾ ಇರೋದ್ರಿಂದ ಆದಷ್ಟು ನೆಲ್ಲಿಕಾಯಿ ದೀಪಾರಾಧನೆ 365 ಬತ್ತಿಯ ದೀಪಾರಾಧನೆ ಸೋಮವಾರ ಅಥವಾ ಈ ಹುಣ್ಣಿಮೆಯ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನೀಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನೋಡಿ. 365 ದೀಪದ ಒಂದು ಬತ್ತಿಯ ಪೂಜೆ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. 6:30 ಆಗಿತ್ತು. ದೇವಸ್ಥಾನಕ್ಕೆ ಹೋದೆ. ಆಗಲೇ ಅಭಿಷೇಕ ಮಾಡೋಕ್ಕೆ ರೆಡಿ ಮಾಡಿದರು ಅರ್ಚಕರು. ಮಾಡ್ಕೋಬೋದು, ಮಾಡ್ಕೊಳ್ಳಮ್ಮ ಅಂದರು. ಸೊ ಹಾಗಾಗಿ ನಾನು ನೋಡಿ ಮಾಡ್ಕೊತಾ ಇದ್ದೀನಿ. ಅವರು ಅಭಿಷೇಕಕ್ಕೆಲ್ಲ ರೆಡಿ ಮಾಡಿದರು. ಆಮೇಲೆ ನಾನು ಮಾಡಿಕೊಂಡು ಪೂಜೆ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಒಂದು ಕಾರ್ತಿಕ ಸೋಮವಾರ ಅಥವಾ ಈ ಹುಣ್ಣಿಮೆಯ ದಿನ ಈ ಬತ್ತಿಯ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈಗ ನೋಡಿ ಅರ್ಚಕರಿಗೆ ಕೊಟ್ಟೆ, ಅವರು ಆರತಿ ಮಾಡಿದ್ರು. ಹಾಗೆ ನನಗೆ ಶಿವಪ್ಪನಿಂದ ಒಂದು ಪ್ರಸಾದನೂ ಸಿಕ್ತು, ನೋಡ್ತಾ ಇರ್ಬೋದಲ್ವ ನೋಡಿ. ಅವರು ತಗೊಳಮ್ಮ ಹೂವು ಅಂದ ಒಂದು ಪ್ರಸಾದ ಸಿಕ್ಕಿದೆ ಅಂದರು. ಇಸ್ಕೊಂಡೆ. ಹಾಗೆ ಹೊರಗೆ ಇಟ್ಬಿಡಿ ಅಂದರು. ಇಲ್ಲಿನೂ ಬೆಳಗ್ಬಿಟ್ಟು ಬನ್ನಿ ಮರ ಇದೆ ಅಲ್ಲಿ, ಹಾಗಾಗಿ ಅಲ್ಲಿ ಇಟ್ಟೆ ನೋಡಿ. ನೋಡ್ತಾ ಇರ್ಬೋದು. ಈಗ ಮನೆಗೆ ಹೋಗಬೇಕು. ಎಲ್ಲ ಸಾಂಬಾರಿಗೆ ರೆಡಿ ಮಾಡಿಟ್ಟು ಬಂದಿದ್ದೆ. ಈಗ ನೋಡಿ ಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ, ಹೀರೆಕಾಯಿ ಸಾರು ಮಾಡೋಣ ಬೇಗ ಅಂತಂದು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ತೊಳೆದಿದ್ದಾಯಿತು ಹೀರೆಕಾಯಿನ. ಈಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಕಾಯಿ ಮತ್ತು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಒಣ ಖಾರದ ಪುಡಿ, ಸಾಂಬಾರದ ಪುಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ರುಬ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ ಈಗ ಸಾಂಬಾರಿಗೆ ಇಟ್ಟಿದ್ದೀನಿ. ಈಗ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬೇಗ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆನೂ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೋಡಿ. ಮುದ್ದೆನೂ ರೆಡಿ ಆಯಿತು. ಈಗ ಮುದ್ದೆ ಮತ್ತು ಸಾಂಬಾರನ್ನ ನಮ್ಮ ಮನೆಯವರು ಈಗ ಹೋಗ್ತೀನಿ ಅಂದ್ರೆ ಬೇಗ ಇದೇ ಆಯಿತು. ಇವಾಗ ಇದನ್ನೇ ಮಾಡಿದೆ ನಾನು. ಹಾಗೆ ಪ್ರಸಾದಕ್ಕಂತ ಬೆಳಗ್ಗೆ ಬಾಳೆಹಣ್ಣು ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ಶಿವನ ದೇವಸ್ಥಾನಕ್ಕೆ ಪಾಯಸ ಮಾಡ್ಕೊಂಡು ಹೋಗಿದ್ದೆ, ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ನೋಡಿ ಈ ಥರ ಆಯಿತು. ಹೀರೆಕಾಯಿ ಸಾರು ಮತ್ತು ಮುದ್ದೆ ತುಂಬ ಒಳ್ಳೆಯದು. ಈಗ ಶೇಂಗಾ ಇತ್ತು, ಸ್ವಲ್ಪ ಹಸಿ ಶೇಂಗಾನ ನೀಟಾಗಿ ನೋಡಿ ತೊಳ್ಕೊಂಬಿಟ್ಟು ನೀಟಾಗಿ ಒಂದು 3-4 ಸಲ ತೊಳೆದಿದ್ದೀನಿ ಫ್ರೆಂಡ್ಸ್. ಹಸಿ ಶೇಂಗಾನ ನೀಟಾಗಿ ತೊಳೆದು ಒಂದು 3-4 ವಿಸಲ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಈಗ ನೋಡಿ 4 ವಿಸಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಕಡಲೆಕಾಯಿ ಈ ಸೀಸನಲ್ಲಿ ಏನೇನು ಸಿಗುತ್ತೋ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಪಾತ್ರೆ ಸಾಕಷ್ಟು ಪಾತ್ರೆ ಇದೆ, ಅದನ್ನೆಲ್ಲ ತೊಳಿಬೇಕು. ನೋಡ್ತಾ ಇರ್ಬೋದು ನೋಡಿ. ಸೌತೆಕಾಯಿ ಮತ್ತು ಕ್ಯಾರೆಟ್ನ ಕಟ್ ಮಾಡಿಟ್ಟಿದ್ದೆ, ಯಾಕಂದರೆ ನಮ್ಮ ಮನೆಯವರಿಗೆ ಬಾಕ್ಸ್ ಕಟ್ತಾಯಿದ್ದೀನಿ. ಹಾಗಾಗಿ ಅವರಿಗೆ ಇದನ್ನು ವೆಜಿಟೇಬಲ್ಸ್ನ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ. ಕ್ಯಾರೆಟು ಮತ್ತು ಸೌತೆಕಾಯಿ ಒಂದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಮತ್ತು 1 ಲೀಟರ್ ವಾಟ್ರ್ ಬಾಟಲ್ ಮತ್ತು ಅನ್ನ ಸಾಂಬಾರು ಕಟ್ಟಿದ್ದೆ, ಅದನ್ನು ತಗೊಂಡು ಈಗ ಇಲ್ಲಿ ಇಟ್ಟಿದ್ದೀನಿ. ತೊಗೊಂಡು ಹೋಗ್ತಾರೆ. ಬಟ್ಟೆ ಇತ್ತು ನಿನ್ನೆದು ಸ್ವಲ್ಪ ನೋಡಿ, ಎಲ್ಲ ಬಟ್ಟೆನೂ ಮಡಚಿಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್.